ಈಗಾಗಲೇ ನಟಿ ರಮ್ಯಾ ಅವರು ಇವತ್ತು ಕೋರ್ಟ್ಗೆ ಹಾಜರಾಗಿದ್ದಾರೆ. ಈಗ ನಟಿ ರಮ್ಯಾ ಅವರನ್ನು ಮಾತನಾಡಿಸ್ತಾರೆ ನಮ್ಮ ರಿಪೋರ್ಟರ್ ಸತೀಶ್. ಸುದ್ದಿಯಲ್ಲಿರುವಂತಹ ಒಂದು ವಿಚಾರ ಅಂದ್ರೆ 16ನೇ ಫಿಲ್ಮ್ ಫೆಸ್ಟಿವಲ್. ಸೊ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ನಟ್ಟು ಬೋಲ್ಟ್ ಹೇಳಿಕೆ ಏನಿದೆ ಅದು ಎಷ್ಟು ಸಮಂಜಸ, ಪರಾವಿರೋಧಗಳ ಚರ್ಚೆ ಆಗ್ತದೆ ಇಂಡಸ್ಟ್ರಿ ಒಳಗೆ ಮತ್ತೆ ಹೊರಗೆ ಮೇಡಮ್? ಅವ್ರು ಆಗ್ಲೇ ಕ್ಲಾರಿಫೈ ಮಾಡಿದ್ದಾರೆ, ಅವರು ಥ್ರೆಟನ್ ಮಾಡಕ್ಕೆ ಏನು ಉದ್ದೇಶ ಇರಲಿಲ್ಲ ಅಂತ. ಸೊ ಐ ಥಿಂಕ್ ದಟ್ ಸೆಟಲ್ಸ್ ಇಟ್. ಬಟ್ ಅವ್ರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ಆಸ್ ಆಕ್ಟರ್ಸ್ ಲೈಕ್ ಐ ಸೆಡ್, ಏನಾದರೂ ಒಂದು ಕಾಸ್ ಇದ್ರೆ ನಾವು ಖಂಡಿತವಾಗ್ಲೂ ಮಾತಾಡಲೇಬೇಕು. ಸೊ ಐ ಡೋಂಟ್ ಥಿಂಕ್ ದಟ್ ಇಸ್ ರಾಂಗ್. ಬಟ್ ಅವ್ರು ಹೇಳಿದ ರೀತಿ ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು. ಆ್ಯಂಡ್ ಅವ್ರು ಆಮೇಲೆ ಕ್ಲಾರಿಫೈ ಮಾಡಿದ್ದಾರೆ ದಟ್ ಈ ಡಿ ನಾಟ್ ಥ್ರೆಟನ್ ಅಂತ. ಸೊ ಲೆಟ್ಸ್ ಜಸ್ಟ್ ಲೀವ್ ಇಟ್. ಈ ವಿವಾದ ಆದ ನಂತರ ಒಂದಷ್ಟು ನಟ ನಟಿಯರಿಗೆ ಇನ್ವಿಟೇಷನ್ ಹೋಗಿಲ್ಲ ಅನ್ನುವಂತಹ ವಿಚಾರಗಳು ಚರ್ಚೆ ಆಗ್ತಿದೆ. ರಮ್ಯಾ ಮೇಡಮ್ ಅವ್ರಿಗೆ ಏನಾದರೂ ಅಕಾಡೆಮಿ ಅಥವಾ ಸಾಧು ಕೋಕಿಲ ಅವರು ಬೇರೆ ಯಾರ ಕಡೆಯಿಂದ ಏನಾದರೂ? ನಾನು ಇವತ್ತು ಹೋಗ್ತಾ ಇದ್ದೀನಿ, ನನ್ನ ಪ್ಯಾನೆಲ್ ಡಿಸ್ಕಷನ್ ಇದೆ. ನನಗೆ ಒಂದು ವಾರ ಮುಂಚೆನೆ ದೇ ಹ್ಯಾಡ್ ಆಲ್ರೆಡಿ ಇನ್ಫಾರ್ಮ್ಡ್ ಮೀ, ಇದೆಲ್ಲ ಆಗೋಕ್ಕಿಂತ ಮುಂಚೆನೆ. ಸೊ ನಾನು ಮೈ ಡೇಟ್ ವಾಸ್ ಆಲ್ರೆಡಿ ಫಿಕ್ಸ್ಡ್. ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಬಟ್ ನನಗಂತೂ ಖಂಡಿತವಾಗ್ಲೂ ಅವ್ರು ಕರೆದಿದ್ರು. ಆ್ಯಂಡ್ ನಾನು ಹೋಗ್ತಾ ಇದ್ದೀನಿ. ಇವತ್ತು 2:30ಗೆ ನನ್ನ ಪ್ಯಾನೆಲ್ ಡಿಸ್ಕಷನ್ ಇದೆ. ನಿಮ್ಮಿಂದ ಇವಾಗ ನಾನು ಲೇಟ್ ಆಗ್ತೀನಿ. ಥ್ಯಾಂಕ್ ಯು ಮೇಡಮ್. ಇದಿಷ್ಟು ನಟಿ ರಮ್ಯಾ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ಬಗೆದಷ್ಟು ಹೊರ ಬರ್ತಾ ಇದೆ ನಟಿ ರಮ್ಯಾ ರಾವ್ ಚಿನ್ನದ ಕಹಾನಿ. ರಮ್ಯಾ ಟ್ರಾವೆಲ್ ಹಿಸ್ಟರಿ ಕೆದಕ್ತಾ ಇದೆ DRI ಟೀಮ್. ನಟಿ ರಮ್ಯಾ ಹಿಂದಿರುವವರಿಗೂ ಕೂಡ DRI ತಲಾಶನ್ನ ಮಾಡ್ತಾ ಇದೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಸ್ಮಗ್ಲಿಂಗ್ ಮಾಡೋದಿಕ್ಕೆ ಇದರ ಹಿಂದೆ ಯಾರಿದ್ದಾರೆ, ಯಾರು ಇವರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ, ಇದರ ಹಿಂದಿರುವವರು ಯಾರ್ಯಾರು ಅನ್ನೋದ್ರ ಬಗ್ಗೆ DRI ಇದೀಗ ತಲಾಶನ್ನ ಮಾಡ್ತಾ ಇದೆ. ನಟಿ ರಮ್ಯಾ ವಿದೇಶ ಪ್ರವಾಸದ ಬಗ್ಗೆಯೂ ಕೂಡ ಅಧಿಕಾರಿಗಳು ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಏರ್ಪೋರ್ಟ್ ಅಧಿಕಾರಿಗಳಿಂದ DRI ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ರಮ್ಯಾ ಆತ್ಮೀಯರ ತನಿಖೆಗೂ ಕೂಡ ಇದೀಗ ತನಿಖಾ ಟೀಮ್ ಮುಂದಾಗಿದೆ. ಇವತ್ತು ರಮ್ಯಾ ರಾವ್ ಜಾಮೀನು ಅರ್ಜಿಯ ವಿಚಾರಣೆ ನಡೆಯಲಿದೆ. ನಿನ್ನೆಯಷ್ಟೇ ಜಾಮೀನು ಅರ್ಜಿಗೆ ಅವರು ಅಪ್ಲೈ ಕೂಡ ಮಾಡಿದ್ದಾರೆ. ಆರ್ಥಿಕ ಅಪರಾಧಗಳ ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ನಡೆಯಲಿದ್ದು, ನಟಿ ರಮ್ಯಾ ರಾವ್ಗೆ ಇವತ್ತು ಬೇಲ್ ಸಿಗತ್ತಾ ಅಥವಾ ಮತ್ತೆ ಜೈಲಲ್ಲೇ ಇರಬೇಕಾ ಅನ್ನುವಂತಹ ಕುರಿತು ಇವತ್ತು ವಿಚಾರಣೆ ನಡೆಯುತ್ತೆ. ಏನಾಗುತ್ತೆ ಕೋರ್ಟ್ನಲ್ಲಿ ಅನ್ನೋದು ಕಾದು ನೋಡಬೇಕಾಗಿದೆ. ಈಗಾಗಲೇ 14.2 kg ಚಿನ್ನವನ್ನ DRI ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರ ಮನೆಯಲ್ಲೂ ಕೂಡ ಕೋಟಿ ಹಣವನ್ನ ವಶಕ್ಕೆ ಪಡೆದಿದ್ದಾರೆ. ಮನೆಯಲ್ಲಿದ್ದಂತಹ ಚಿನ್ನವನ್ನು ಕೂಡ ಸೀಸ್ ಮಾಡಿಕೊಂಡಿದ್ದಾರೆ. ನಟಿ ರಮ್ಯಾ ರಾವ್ ದುಬೈ ಚಿನ್ನದ ಸೀಕ್ರೆಟ್ಗೆ ಸಂಬಂಧಪಟ್ಟ ಹಾಗೆ ನಟಿ ರಮ್ಯಾ ರಾವ್ಗೆ ಚಿನ್ನ ಕೊಟ್ಟಿದ್ಯಾರು, ದುಬೈ ಟು ಬೆಂಗಳೂರು ಗೋಲ್ಡ್ ಸ್ಮಗ್ಲಿಂಗ್ ಹೇಗಿತ್ತು ಅನ್ನುವಂತಹ ಪ್ರಶ್ನೆಗೂ ಕೂಡ ಉತ್ತರವನ್ನ ಕೊಡ್ತಾ ಹೋಗ್ತೀವಿ. ಹೇಗಾಯ್ತು, ಇದು ಯಾವ ರೀತಿಯಾಗಿ ನಡೀತಾ ಇತ್ತು, ಯಾರು ಚಿನ್ನವನ್ನ ಕೊಡ್ತಾ ಇದ್ರು, ದುಬೈ ಟು ಬೆಂಗಳೂರು ಕಹಾನಿ ಏನಿದು, ಗೋಲ್ಡ್ ಸ್ಮಗ್ಲಿಂಗ್ ಯಾವ ರೀತಿಯಾಗಿ ನಡೀತಾ ಇತ್ತು, ರಮ್ಯಾಗೆ ಖಾಸಗಿ ಹೋಟೆಲ್ನ ಟಾಯ್ಲೆಟ್ನಲ್ಲಿ ಚಿನ್ನವನ್ನ ಕೊಟ್ಟಿದ್ರು. ಆ ಒಂದು ಚಿನ್ನವನ್ನ ಕೊಟ್ಟಿದ್ದು ಟಾಯ್ಲೆಟ್ನಲ್ಲಿ, ಚಿನ್ನವನ್ನ ಕೊಟ್ಟಿದ್ದು ಅಪರಿಚಿತ ವ್ಯಕ್ತಿ. 2-3 ಬಾರಿ ಚಿನ್ನವನ್ನ ಪಡೆದು ಬೆಂಗಳೂರಿಗೆ ವಾಪಸ್ಸಾಗಿದ್ರು ನಟಿ ರಮ್ಯಾ ರಾವ್. ಕೆಲವು ಸಿನಿಮಾಗಳ ಪ್ರೇರಣೆಯಿಂದ ಗೋಲ್ಡ್ ಸ್ಮಗ್ಲಿಂಗ್ಗೆ ಇಳಿದಿದ್ರು. ಪ್ರತಿ ಪ್ರಯಾಣದಲ್ಲೂ ಒಂದೇ ರೀತಿಯ ಬಟ್ಟೆಯನ್ನ ರಮ್ಯಾ ರಾವ್ ಧರಿಸ್ತಾ ಇದ್ರು. ಪ್ರತಿ ಕೆಜಿ ಚಿನ್ನಕ್ಕೆ 1.5 ಲಕ್ಷ ಕಮಿಷನ್ ಅನ್ನ ನಟಿ ಪಡಿತಾ ಇದ್ರು ಅನ್ನುವಂತಹ ಮಾಹಿತಿಗಳು ಕೂಡ ಇದೀಗ ಲಭ್ಯವಾಗ್ತಾ ಇದೆ. ಪ್ರತಿ ಸಾರಿ ಕೂಡ 12 ರಿಂದ 13 ಲಕ್ಷ ರೂಪಾಯಿ ರಮ್ಯಾ ರಾವ್ ಗಳಿಸ್ತಾ ಇದ್ರಂತೆ.